ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಡಾಕ್ಟರ್ ಎನ್ ಮೂರ್ತಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಎನ್ ಮೂರ್ತಿ, ರಾಜ್ಯ ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿದು ಮೀನಮೇಷ ಎಣಿಸದೆ ಯಾವುದೇ ರೀತಿಯ ವಿಳಂಬ ನೀತಿ ಅನುಸರಿಸದೆ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಬೇಕು ಎಂದು ಆಗ್ರಹಿಸಿದರು. ಮತ್ತಷ್ಟು ವಿಳಂಬ ಮಾಡಿದ್ದಲ್ಲಿ ಅಕ್ಟೋಬರ್ ಕೊನೆಯ ವಾರದಲ್ಲಿ ಬೆಂಗಳೂರಿನಲ್ಲಿ 5 ಲಕ್ಷ ಜನ ಸೇರಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. 2019 ಚುನಾವಣೆಯಲ್ಲಿ ನಾವು ವಿರೋಧ ಮಾಡಿದ್ವಿ, ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಲಿಲ್ಲ ಅಂತ. ಸಿದ್ದರಾಮಯ್ಯನವ್ರ ಸರ್ಕಾರ ಹೋದ ಮೇಲೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಆಫೀಸ್ನಲ್ಲಿ ಬಂದು ಕಣ್ಣೀರು ಹಾಕಿದರು, ಈ ಸಮಾಜ ದಲಿತ ಸಮಾಜ ಮತ ಕೊಡಲಿಲ್ಲ ಅಂತ. ಈ ಸಾರಿ 2024ರ ಚುನಾವಣೆಯಲ್ಲಿ ನಾವು ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲು ಮಾಡ್ತಾರೆ ಅಂತೇಳಿ ದೊಡ್ಡ ಸುದ್ದಿ ಇದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲರೂ ನಿಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ವಿ. ನೀವು ಮುಖ್ಯಮಂತ್ರಿಗಳಾಗಿ ಬಂದ್ರಿ, ಆದರೆ ನೀವು ಬಂದ ಕೂಡಲೇ ಮತ್ತೆ ಅದೇ ಜಾನಮೌನ ಜಾಣಕ್ಕಿಗಳನ್ನು ಅನುಸರಿಸ್ತಾ ಇದ್ದೀರಾ. ಒಂದು ಕಡೆ ಮಹಿಳೆಯರು ಅಂತೀರ, ಮಹಿಳೆಯರಿಗೆ ಅನ್ಯಾಯ ನಡೀತಾ ಇದೆ. ಒಂದ್ ಕಡೆ ಶೋಷಿತರು, ದಲಿತರು, SC ST OBC ಅಂತೀರ, ಮತ್ತೊಂದ್ ಕಡೆ ಅವ್ರ ಪರವಾಗಿ ನಿಲ್ಲದೇ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಚಾಳಿ, ಸಿದ್ದರಾಮಯ್ಯ ಚಾಳಿ ಅಲ್ಲ. ಕಾಂಗ್ರೆಸ್ ಪಕ್ಷ ದಲಿತರ ಹೆಸರೇ ಬಂದು ಅವ್ರ ವೋಟ್ ಬ್ಯಾಂಕ್ ಅನ್ನ ಓಟಿನ ರಾಜಕಾರಣಕ್ಕೆ ಬಳಸ್ಕೊಂಡು ಮತ್ತೆ ಅವರ ಸಮಸ್ಯೆ ಬಂದಾಗ ಕಣ್ಣು ಮುಚ್ಕೊಳ್ಳೋದಿದೆಯಲ್ಲ, ಇದು ಸರಿಯಾದ ನೀತಿ ಅಲ್ಲ. ಕೂಡಲೇ ನಿಮ್ಮ ತಟಸ್ಥ ನೀತಿಯನ್ನ ಕೈಬಿಟ್ಟು ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗಬೇಕು. ಸಂವಿಧಾನಕ್ಕೆ ಗೌರವ ಕೊಡದೇ ಆದರೆ, ನ್ಯಾಯಾಲಯದ ತೀರ್ಪುಗಳಿಗೆ, ನ್ಯಾಯಾಂಗಕ್ಕೆ ಗೌರವವನ್ನು ಕೊಡೋದಾದ್ರೆ ಕೂಡಲೇ ನೀವು ಮೀಸಲಾತಿಯನ್ನು ವರ್ಗೀಕರಣ ಮಾಡಿ. ಇಲ್ಲದೆ ಹೋದ್ರೆ ಕಂಟೆಂಪ್ಟ್ ಕೋರ್ಟ್ ಆಗ್ತದೆ ಸರ್ಕಾರದ್ದು. ಮತ್ತೊಂದು ಕಂಟೆಂಪ್ಟ್ ಕೋರ್ಟ್ ಅನ್ನ ಸಿದ್ದರಾಮಯ್ಯನವರ ಸರ್ಕಾರ ಎದುರಿಸಬೇಕಾಗ್ತದೆ. 7 ಜನ ನ್ಯಾಯಾಧೀಶರ ಸಂವಿಧಾನ ಕೊಟ್ಟಂತ ತೀರ್ಪಿದು ಅಂತ ನಾನು ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಹಾಗೇನೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಭಿನ್ನ ನುಡಿಗಳನ್ನ ಆಡಿದರೆ, ನೀವು ಮತವನ್ನ ಪಡೆದು ಈ ಸಮಾಜದ ಏಳಿಗೆಯನ್ನು ಬಯಸಿ ಈ ಸಮಾಜದ ಪತನಕ್ಕೆ ಕೊಂಡೊಯ್ಯುವಂತ ಹೇಳಿಕೆಗಳನ್ನ ಕೊಡ್ತಿರಲ್ಲ, ಇದು ಸರಿಯಲ್ಲ. ನೀವು ಕೆನೆ ಪದರದ ವಿಚಾರವನ್ನ ತೆಗೆದು ಮೀಸಲಾತಿ ವಿಚಾರದಲ್ಲಿ, ಒಳ ಮೀಸಲಾತಿ ವಿಚಾರದಲ್ಲಿ ತಪ್ಪು ದಾರಿಗೆ ಸಮಾಜವನ್ನು ಎಳಿತಾ ಇದ್ದೀರಿ. ನೀವು ಜಡ್ಜ್ಮೆಂಟ್ ಅನ್ನ ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದವರು 7 ಜನ ನ್ಯಾಯಾಧೀಶರು ಕೊಟ್ಟಂತ ತೀರ್ಪಿನಲ್ಲಿ 500ಕ್ಕೂ ಹೆಚ್ಚು ಪುಟಗಳನ್ನ ನಾನು ಸಂಪೂರ್ಣವಾಗಿ ಜಡ್ಜ್ಮೆಂಟ್ ಅನ್ನ ಓದಿದ್ದೇನೆ. 7 ಜನ ನ್ಯಾಯಾಧೀಶರ ತೀರ್ಪು. ಆ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ DY ಚಂದ್ರಚೂಡ್ ಅವರು ಸ್ಪಷ್ಟವಾಗಿ ಅವ್ರ ತೀರ್ಪಿನಲ್ಲಿ ಹೇಳಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ. ನೀವು ದತ್ತಾಂಶವನ್ನು ಪಡೆದು ಮೀಸಲಾತಿ ವರ್ಗೀಕರಣವನ್ನು ಮಾಡಬಹುದು, ಮಾಡಿ ಅಂತ ಆದೇಶನ ಕೊಟ್ಟಿದೆ. ದತ್ತಾಂಶ ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಇದೆ. 2012ರಲ್ಲಿ ಏನು ಸದಾಶಿವ ಆಯೋಗದ ವರದಿಯನ್ನು ಕೊಟ್ಟು ಅದರ ಸ್ಪಷ್ಟವಾಗಿ ದತ್ತಾಂಶವನ್ನ ಹೇಳಿದರೆ ಯಾವ್ಯಾವ ಪರಿಶಿಷ್ಟ ಜಾತಿಯಲ್ಲಿ ಯಾವ್ಯಾವ ಜನಾಂಗ ಎಷ್ಟು ಜನಸಂಖ್ಯೆ ಇದೆ ಅಂತ. ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದೆ, ಸ್ಪಷ್ಟವಾಗಿ ದತ್ತಾಂಶವನ್ನು ಹೇಳಿದೆ. ಎಂಪೆರಿಕಲ್ ಡಾಟಾ ನೀಟಾಗಿದೆ. ಹಾಗೇನೆ ಜಾತಿ ಗಣತಿ ಆಗಬೇಕು ಅಂತ ಸುದ್ದಿಯನ್ನು ಎಬ್ಬಿಸ್ತಾ ಇದ್ದೀರಿ ನೀವು. ಇದು ಕ್ರಿಮಿನಲ್ ಕಾನ್ಫರೆನ್ಸಿ,
ನೀವು ಇನ್ನೋಸೆಂಟ್ ಪೀಪಲ್ ಅನ್ನ ತಪ್ಪು ದಾರಿಗಳಿದ್ರೆ ಇದು ಕ್ರಿಮಿನಲ್ ಕೇಸ್ ಹಾಕೋದ್ ನಿಮ್ಮ ಮೇಲೆ ಯಾರ್ಯಾರು ಹೇಳಿಕೆಗಳನ್ನ ತಪ್ಪು ಹೇಳಿಕೆಗಳನ್ನ ರಾಜಕಾರಣಿಗಳು ಕೊಡ್ತಾ ಇದ್ದೀರಿ. ಈಗಾಗಲೇ ಜಾತಿ ಜನಗಣತಿ ಕಾಂತರಾಜು ಆಯೋಗದ ವರದಿ 2015ರಲ್ಲಿ ವರದಿಯನ್ನ ಕೊಟ್ಟಿದೆ. ಮತ್ತೊಂದು ನೀವು ಕಮಿಟಿಯನ್ನ ಮಾಡ್ತೇವೆ, ಮತ್ತೊಂದು ಸಾರಿ ನಾವು ಲೀಗಲ್ ಒಪಿನಿಯನ್ ಅಂತೇಳಿ ಅಂತ ನೀವೇನಾದ್ರೂ ಹೋದ್ರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟವನ್ನ ಮಾಡ್ತೇವೆ. ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನ ನಿಮಗೆ ಕೊಡ್ತಾ ಇದ್ದೇನೆ. ಆದ್ದರಿಂದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ನ್ಯಾಯಾಲಯದ ತೀರ್ಪಿಗೆ ಗೌರವವನ್ನು ಕೊಟ್ಟು ಕೂಡಲೇ ಸಚಿವ ಸಂಪುಟವನ್ನು ಕರೆದು ನೀವು ತೀರ್ಪನ್ನು ಪ್ರಕಟಿಸಿ ಮತ್ತು ನಿಮ್ಮ ಒಂದು ಮೀಸಲಾತಿ ವರ್ಗೀಕರಣದ ವಿಚಾರವಾಗಿ ತಾತ್ವಿಕ ಒಪ್ಪಿಗೆಯನ್ನು ಕೊಡಿ ಅಂತ ಹೇಳಿ ಈ ಮೂಲಕ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಈಗಾಗಲೇ ನಿಮ್ಮ ಸರ್ಕಾರ ಒಪ್ಪಿದೆ, ಬಿಜೆಪಿ ಸರ್ಕಾರ ಕೂಡ ಒಪ್ಪಿದೆ. 2023ರಲ್ಲಿ ಬಿಜೆಪಿಯ ಸರ್ಕಾರ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೀರಾ. ಸಿದ್ದರಾಮಯ್ಯವರ ಸರ್ಕಾರ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ 2024ರಲ್ಲಿ ಇದೇ ವರ್ಷದಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಿರಿ. ಇದು ಕಣ್ಣೋರಿಸುವಂತ ತಂತ್ರನ? 3 ಪಕ್ಷಗಳು ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಗಳೆಲ್ಲ ಹಾಕೊಂಡಿದ್ದೀರಿ. ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತ 3 ಜನರು ಪೋರಿ ಬಂದೋಗಿ ಅಧಿಕಾರವನ್ನ ಅನುಭವಿಸಿ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ. 3 ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕಳಿಸಿದ್ರು. ನೀವು ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿ ವರದಿಯನ್ನು ಕಳಿಸಿದ್ದಾರೆ, ಬಸವರಾಜ ಬೊಮ್ಮಾಯಿರವರು ಸರ್ಕಾರದಲ್ಲಿ ವರದಿಯನ್ನು ಕಳಿಸಿದ್ದಾರೆ, ಸಿದ್ದರಾಮಯ್ಯನವರು ಸರ್ಕಾರ ಶಿಫಾರಸು ಮಾಡಿ ವರದಿಯನ್ನು ಕಳಿಸಿದ್ದಾರೆ. ಮತ್ತೆ ನಿಮ್ಮ ಅಪಸ್ವರ, ತಟಸ್ಥ ನೀತಿ, ಜಾಣಮೆಯನ್ನು ಏತಕ್ಕೆ? ಈ ಸಮಾಜವನ್ನು ಮೋಸ ಮಾಡೋದಕ್ಕ? ಈ ಸಮಾಜವನ್ನ ನೀವು ಮೋಸ ಮಾಡ್ತೀರಿ, ಅನ್ಯಾಯ ಮಾಡ್ತೀರಿ. ಒಂದು ಗುರುತರವಾದಂತ ಸಾಕ್ಷಿ ಸಮೇತವಾದಂತ ಒಂದು ಮಾತನ್ನ ನಿಮ್ಮ ಸರ್ಕಾರಕ್ಕೆ ಹೇಳಬೇಕು ಅಂದ್ರೆ 2023, 2024ರ ಬಜೆಟ್ನಲ್ಲಿ ಅಲೋಕೇಶನ್ ಮಾಡಿದಂತ SC/ST ಹಣ, SC/SP, TSP ಹಣ, ಪರಿಶಿಷ್ಟ ಜಾತಿಯ ಜನರ ಅಭಿವೃದ್ಧಿ ಮಾಡಕ್ಕಿಟ್ಟಂತ ಹಣವನ್ನ 25,391 ಕೋಟಿ ಹಣವನ್ನ ನೀವು ಪರಿಶಿಷ್ಟ ಜಾತಿಯ ಹಣವನ್ನ ದುರುಪಯೋಗ ಮಾಡಿದ್ದೀರಿ, ಅನ್ಯ ಯೋಜನೆಗೆ ಬಳಸ್ಕೊಂಡಿದ್ದೀರಿ. ಈ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿ ಈ ಹಣವನ್ನ ಡ್ಯಾಮ್ ಬಳಸಿದ್ದೀರಾ, ರಸ್ತೆ ಬಳಸಿದ್ದೀರಾ, ಕಾಮಗಾರಿ ಬಳಸಿದ್ದೀರಾ, ಕೆರೆ ಕುಂಟೆಗಳನ್ನು ಮಾಡೋದಕ್ಕೆ ಬಳಸಿದ್ದೀರಾ, ಬೈ ಗ್ಯಾರಂಟಿ ಬಳಸಿದ್ದೀರಾ. ಇನ್ನೆಷ್ಟು ಮೋಸ ಮಾಡ್ತಾರೆ? 5,000 ವರ್ಷಗಳಿಂದ ಮೋಸ ಮಾಡ್ತಾ ಬಂದಿದೆ ನಿಮ್ಮ ಪೀಳಿಗೆಗಳು. 5,000 ವರ್ಷಗಳು ಮೋಸ ಮಾಡಿ ಸಾಲ್ದ? ಇನ್ನೂ ಇವರು ಮೋಸ ಮಾಡಬೇಕಾ? ಹೆಂಗ್ರಿ ಮನಸ್ಸು ಬರ್ತದೆ? ಈ ದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಗೃಹ ಬಂಧನದಲ್ಲಿಟ್ರಿ, ಶೋಷಣೆ ಮಾಡಿದ್ರಿ, ಅವ್ರು ಬೆತ್ತಲೆಗಳು ಮಾಡ್ತಾ ಇದ್ದೀರಿ, ಇವತ್ತು ಕೂಡ ಅತ್ಯಾಚಾರ ಮಾಡ್ತಾ ಇದ್ದೀರಿ, ಮಾನಭಂಗ ಮಾಡ್ತಾ ಇದ್ದೀರಿ. 30,000ಕ್ಕೂ ಹೆಚ್ಚು ದೌರ್ಜನ್ಯ ಪ್ರಕರಣಗಳು ಒಂದೇ ವರ್ಷದಲ್ಲಿ ಬುಕ್ಕಾಗಿದ್ದಾವೆ ಇಡೀ ದೇಶಾದ್ಯಂತ. ಪರಿಶಿಷ್ಟ ಜಾತಿಯವ್ರ ಮೇಲೆ ಇವತ್ತು ಕೂಡ ಅವಹೇತವಾಗಿ ದೌರ್ಜನ್ಯ ನಡೀತಾ ಇದೆ. ನಾನು ಒಂದು ಮಾತನ್ನ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ, ಸಿದ್ದರಾಮಯ್ಯರವರಿಗೆ ಮತ್ತು ರಾಹುಲ್ ಗಾಂಧಿ ಅವರ ಕಿವಿಗೆ ತರೋದೇನೆಂದ್ರೆ, ಕೆನೆ ಪದರ ಖ್ಯಾತಿಯನ್ನ ಮಾಡಬೇಡಿ, ಸರಿಯಾಗಿ ಸಂವಿಧಾನವನ್ನು ಓದಿ. ಮೂಲ ಸಂವಿಧಾನದಲ್ಲಿ ಸಂವಿಧಾನದ ವಿಧಿ 15/4 ಪ್ರಕಾರ ಕೆನೆ ಪದರಕ್ಕೆ ಅವಕಾಶವೇ ಇಲ್ಲ ಪರಿಶಿಷ್ಟ ಜಾತಿಗೆ. ಈಗಾಗಲೇ 9 ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟಾಗಿದೆ. 1992ರಲ್ಲಿ ಇಂದಿರಾ ಸಹನೆ ಜಡ್ಜ್ಮೆಂಟ್ನಲ್ಲಿ ಕೆನೆ ಪದ ಪರಿಶಿಷ್ಟ ಜಾತಿಯವರು ಬರೋಣ ಅಂತ ಹೇಳಿದೆ. ಮತ್ತೆ ಕೆನೆ ಪದರದ ಮಾತುಗಳು ಅದರ ಮೇಲೆ ಜಡ್ಜ್ಮೆಂಟ್ ನೆರವೇ ಇಲ್ಲ.
ಆಯೋಗಗಳು ಆಗೇ ಇಲ್ಲ. ನೀವು ಮಧ್ಯ ಸೇರಿಸ್ಬಿಟ್ಟು ಬರೀ 2-3 ತಿಂಗಳು 6 ತಿಂಗಳಿಂದ ಸೇರಿಸ್ಬಿಟ್ಟು ಆ ಕೆನೆ ಪದರವನ್ನು ಚರ್ಚೆ ಮಾಡಿಸ್ಬಿಟ್ಟು ಇಡೀ ದಿಕ್ತಪ್ಪ ಅಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಕರೆದು ಮೋದಿಜಿ ಅವರು ಹೇಳಿದ್ದಾರೆ, ನಾವು ಕೆನೆ ಪದರವನ್ನ ಪರಿಶಿಷ್ಟ ಜಾತಿಯವರು ತರಲ್ಲ. ಯಾಕೆ ಅವ್ರು ಹೇಳಿದ್ದಾರೆ ಅಂದ್ರೆ, ಪರಿಶಿಷ್ಟ ಜಾತಿಯವರ ಮೀಸಲಾತಿ ಇದು ಸಂವಿಧಾನದಲ್ಲಿ ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್, ಇದು ಸಂವಿಧಾನದಲ್ಲಿ 7th ಶೆಡ್ಯೂಲ್ ಅಲ್ಲಿ ಬರ್ತದೆ. ಏನಿದ್ರು ಕೇಂದ್ರ ಸರ್ಕಾರ ಓನ್ಲಿ ಡೀಲ್ ದಿಸ್ ಸಬ್ಜೆಕ್ಟ್, ರಾಜ್ಯ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಅದರಲ್ಲಿ ಈಗಾಗಲೇ ಮೋದಿಜಿ ಅವರು ಕೇಂದ್ರ ಸರ್ಕಾರ ಹೇಳಿದ ಮೇಲೆ ನೀವು ಎಲ್ಲಾ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳು ಅದೇ ವಿಚಾರವನ್ನ ಅದೇ ಸಬ್ಜೆಕ್ಟ್ ಅನ್ನು ಅಳವಡಿಸ್ಕೊಬೇಕಾಗಿದೆ. ಆದ್ದರಿಂದ ನಾನು ಈ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ, ನಿಮ್ಗೇನಾದ್ರೂ ಕಾನೂನು ತೊಡಕಿದ್ರೆ, ನಿಮ್ಗೇನಾದ್ರು ತಿಳುವಳಿಕೆ ತೊಡಕಿದ್ರೆ, ನಿಮ್ಗೇನು ಕಾನೂನು ಸಹಾಯ ತೊಡಕಿದ್ರೆ ನಾವು ಹೇಳ್ತೇವೆ ನಿಮಗೆ, ನಾವು ಅದನ್ನು ಬಗೆಹರಿಸ್ತೇವೆ, ನಾವು ಅದನ್ನ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಹೇಳ್ತೇವೆ. ಆದ್ರೆ ನಿಮ್ಗೆ ಹೃದಯ ಬೇಕು, ಮನಸ್ಸು ಬೇಕು. ಈ ಸಮಾಜದಲ್ಲಿ ಭಂಗಿ ಸಮಾಜದವರಿದ್ದಾರೆ, ಅವ್ರ ತಲೆ ಮೇಲೆ ಮಲವನ್ನು ಹೊರ್ತಾ ಇದ್ದಾರೆ. ಇವತ್ತು ಕೂಡ ಆಚರಣೆ ಇದೆ, ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ. ಈ ಸಮಾಜದಲ್ಲಿ ಕಸ ಗುಡಿಸುವಂಥವ್ರು, ಇಡೀ ನಗರಗಳನ್ನ ಸ್ವಚ್ಛಗೊಳಿಸುವಂತ ಪೂರ್ವ ಕಾರ್ಮಿಕರು, ಕಸ ಗುಡಿಸುವ ಸಮಾಜ ಇದೆ ಈ ಪೆಟ್ಟು ಜಾತಿಯಲ್ಲಿ, ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ. ಚರ್ಮ ಚಪ್ಪಲಿ ಹೊಲಿಯುವಂತ ಸಮಾಜ ಇದೆ, ಬೀದಿಯಲ್ಲಿ ಕೂತ್ಕೊಂಡು ಪಾಪ ಜೀವನ ಮಾಡ್ತಿದ್ರೆ ಅವರಿಗೆ ಮೀಸಲಾತಿ ಸಿಕ್ಕಿಲ್ಲ. ಕಾಡುಗಳಲ್ಲಿ ಮೇಡುಗಳಲ್ಲಿ ಟ್ರೈಬಲ್ಸ್ಗಳಾಗಿದ್ದಾರೆ, ಅವರ ಮಕ್ಕಳುಗಳು ಶಿಕ್ಷಣ ಇಲ್ಲ, ಅವರ ಡ್ರೆಸ್ ಕೋಡ್ ಕೂಡ ಇಲ್ಲ, ಬೆತ್ತಲೆ ಬರೆ ಮೇಲೆ ಓಡಾಡ್ತಾ ಇದ್ದಾರೆ. ಅವರಿಗೆ ಮೀಸಲಾತಿ ಸೌಲಭ್ಯ ಸಿಗಲಿಲ್ಲ, ಅವ್ರಿಗೆ ಸಿಗ್ಲಿ ಅಂತ ಹೇಳಿ ನಾವು ಮೀಸಲಾತಿನ ವರ್ಗೀಕರಣ ಮಾಡ್ತಾ ಇದ್ದೀವಿ, ವರ್ಗೀಕರಣ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಮತ ಇಲ್ಲ, ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ. ರಾಜಕೀಯ ಹಿತಾಸಕ್ತಿಯನ್ನು ಇಟ್ಕೊಂಡು, ರಾಜಕೀಯ ವ್ಯಾಮೋಹ ಇಟ್ಕೊಂಡು ಕಾಂಗ್ರೆಸ್ ಬಿಜೆಪಿ ದಳ ಏನಿದ್ರಿ, ಮನೆತನದ ಆಡಳಿತ ಸರ್ಕಾರಗಳು ನಿಮ್ಮವು, ತೀವ್ರ ಭ್ರಷ್ಟಾಚಾರದ ಸರ್ಕಾರಗಳು ನಿಮ್ಮವು, ತೀವ್ರ ಸ್ವಜನ ಪಕ್ಷಪಾತರದ ಸರ್ಕಾರಗಳು ನೀವು. ಈ ದೇಶವನ್ನು ಅಂಧಪತನಕ್ಕೆ ಕೊಂಡೊಯ್ತಾ ಇದ್ದೀರಿ. ಈ ದೇಶವನ್ನ ಅಂಧಾಕಾರದಲ್ಲಿ, ಅಶಿಕ್ಷಿತರನ್ನಾಗಿ, ಆಹಾಕಾರದಲ್ಲಿ ಬೇಡುವರ್ಗನಾಗಿ ಮಾಡಿ, ನೀವು ಮಾಡಿ ಮಾಲುಗಳನ್ನು ಕಚ್ಚಿಕೊಂಡು ಶ್ರೀಮಂತರಾಗಿ ಈ ದೇಶದ ಮೇಲೆ ದಾಳಿ ದೌರ್ಜನ್ಯಗಳ ಮಾಡ್ತಾ ಇದ್ದೀರಿ. ಅನೇಕ ಜನರುಗಳಿಗೆ ಮನೆಗಳಿಲ್ಲ, ಶಿಕ್ಷಣಗಳಿಲ್ಲ, ಗುಣಕ್ಕೆ ಭೂಮಿ ಇಲ್ಲ, ಎಷ್ಟೋ ಜನಕ್ಕೆ ಮೈ ತುಂಬ ಬಟ್ಟೆ ಇಲ್ಲ, ಅವ್ರ ಮಕ್ಕಳುಗಳು ಓದ್ಸಕ್ಕಾಗ್ತಾ ಇಲ್ಲ, ಅವರು ಈ ದೇಶದ ಮುಖ್ಯವಾಹಿನಿಗೆ ಬರಕ್ಕಾಗ್ತಾ ಇಲ್ಲ. ಅದಕ್ಕೆಲ್ಲವೂ ಕೂಡ ಅಡಚಣೆ ಆಗಿರುವಂತರು ಪೂರ್ವಗ್ರಹ ಪೀಡಿತರು, ತೀವ್ರ ಭ್ರಷ್ಟಾಚಾರಿಗಳು, ಮೌನವಾದಿಗಳು, ಈ ಸಮಾಜದ ಯಥಾಸ್ಥಿತಿಯನ್ನು ಬಯಸುವಂತಹ ನೀವೇನಿದ್ದೀರಿ, ನೀವು ನಿಮ್ಮ ಮನಸ್ಸು, ನಿಮ್ಮ ಹೃದಯವಂತಿಕೆ ಬರಲಿ, ಮೀಸಲಾತಿ ಅಂತ ವರ್ಗೀಕರಣ ಆಗಲಿ, ಈ ಸಮಾಜದಲ್ಲಿ ಮೋಸ ಮಾಡುವಂತಹ ರಾಜಕೀಯನ ಕೊನೆಯಾಗಲಿ, ಸಂವಿಧಾನದ ಆಶಯಗಳು, ಸಂವಿಧಾನದ ಪರಿಕಲ್ಪನೆಗಳನ್ನ ಜಾರಿ ಮಾಡೋದಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹವನ್ನ ಮಾಡೋದ್ರ ಜೊತೆಗೆ ಕೂಡಲೇ ರಾಹುಲ್ ಗಾಂಧೀಜಿಯವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು ಮಧ್ಯಪ್ರವೇಶಿಸಬೇಕು, ಸಿದ್ದರಾಮಯ್ಯನವರು ಕೂಡಲೇ ಬಾಯಿ ಬಿಚ್ಚಬೇಕು. ಪರಿಶಿಷ್ಟ ಜಾತಿಯವರು ಹಿತವನ್ನ ಹೇಳ್ತಾ ಇದ್ದಾರಲ್ಲ, ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ಶಾಸಕರುಗಳು, ಮೂರು ಪಕ್ಷದಲ್ಲಿರುವಂತವರು ನಾಚಿಕೆ ಆಗ್ಬೇಕು ನಿಮ್ಗೆ. ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಶಾಸಕರು, ಮಂತ್ರಿಗಳು ಬಾಯಿ ಕಟ್ಟಿದ, ಬೆಲ್ಟ್ ಹಾಕಿದ, ಚೈನ್ ಬಿಗಿದ ನಾಯಿಗಳು. ಹೊಗಳಕ್ಕೂ ಆಗ್ತಾ ಇಲ್ಲ, ಕಿತ್ಕೊಂಡು ಹೋಗಕ್ಕೂ ಆಗ್ತಾ ಇಲ್ಲ. ನಿಮ್ಮ ಕೈಗಳನ್ನ ಕಟ್ಟಿದ್ದಾರೆ, ನಿಮ್ಮ ಕೈಗಳಿಗೆ ಕೊಳವನ್ನು ಹಾಕಿದ್ದಾರೆ, ನಿಮ್ಮನ್ನ ಬೆಲ್ಟ್ ಅನ್ನು ಹಾಕಿದ್ದಾರೆ, ನಿಮ್ಮ ಬಾಯಿಗೆ ಊಟವನ್ನ ಜರಿದಿದ್ದಾರೆ, ನೀವು ಬಾಯಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಸಂವಿಧಾನದ ಫಲಾನುಭವಿಗಳಾದ ನೀವು, ಮೀಸಲಾತಿಯನ್ನು ಬಳಸುವಂತ ರಾಜಕಾರಣಿಗಳ ನೀವು
ಕೂಡಲೇ ನೀವು ಮೀಸಲಾತಿಯ ಬಗ್ಗೆ ಮಾತಾಡಬೇಕು. ಪರಿಷತ್ ಜಾತಿಯವರ ಮೇಲೆ ದೌರ್ಜನ್ಯಗಳು ನಡೆದಾಗ ಕಂಬಾಲ್ಪಲ್ಲಿ, ಬೋಸೂರು, ಕಿಣಿಕೇರಿ, ಮಣಿಕನಾಳ, ನರ್ಸಲಾಗಿ ಅಥವಾ ಬೆಲ್ಚಿ, ಪಿಪ್ರ, ಡಿವೋಲಿ, ಕರಂಚೇಡುಗಳಲ್ಲಿ ದಲಿತರ ನರಮೇಧಗಳು ನಡೆದಾಗ ಯಾವುದೇ ದಲಿತ ಶಾಸಕರು ಮಾತಾಡಿಲ್ಲ. ನಾವು ದಲಿತ ಸಂಘಟನೆಗಳು ಮಾತಾಡುವಂಥದ್ದು. ಇವತ್ತೇನು ಪರಿಶಿಷ್ಟ ಜಾತಿಯವರು ಉಸಿರಾಡ್ತಾ ಇದ್ದಾರೆ, ದೌರ್ಜನ್ಯದಿಂದ ಹೊರಗಡೆ ಬರಕ್ ಪ್ರಯತ್ನ ಪಡ್ತಾ ಇದ್ದಾರೆ, ಅಂಧಕಾರದಿಂದ ಹೊರಗಡೆ ಪಡ್ತಾ ಇದ್ದಾರೆ. ಅವರು ನಮ್ಮ ಕೊಡುಗೆ, ನಮ್ಮ ಹೋರಾಟ, ದಲಿತ ಸಂಘಟನೆಗಳ ಹೋರಾಟ ಅನ್ನೋ ಮಾತನ್ನ ಹೆಮ್ಮೆಯಿಂದ ನಾನು ಎದೆತಟ್ಟಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ರೆ ಸಂವಿಧಾನದ ಆಶಯಗಳನ್ನ, ಬಾಬಾ ಸಾಹೇಬರ ಮನಸ್ಸುಗಳನ್ನ, ಬಾಬಾ ಸಾಹೇಬರು ಎಳೆದಂತ ರಥವನ್ನ ಹಿಂದೆ ಕೆಳೆಯುವಂತವ್ರು ಇಲ್ಲಿ ರಾಜ್ಯದಲ್ಲಿ, ದೇಶದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯ ಮುಖಂಡರುಗಳು, SC/ST OBCಗಳ ಹಿತವನ್ನು ಹೇಳ್ತಾ ಇದ್ದೀರಿ. ಆ ಹಿತವನ್ನು ಹೇಳಿ ಅವ್ರ ಹಿತವನ್ನು ದಮನ ಮಾಡುವಂತಹ ನೀವು ದಲಿತ ವಿರೋಧಿಗಳು, ಹಿಂದುಳಿದ ಅಲ್ಪಸಂಖ್ಯಾತರ ವಿರೋಧಿಗಳು. ನಾವು ಎಲ್ಲಾ ಜಾತಿಯ ಬಡವರ ಪರವಾಗಿದ್ದೇವೆ, ಎಲ್ಲಾ ಸಮಾಜದ ಬಡವರ ಪರವಾಗಿದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಬ್ರಾಹ್ಮಣರಿಗೆ 10% ಮೀಸಲಾತಿಯನ್ನು ಕೊಟ್ಟಾಗ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿದಂತಹ ಅತ್ಯಂತ ಅಂಬೇಡ್ಕರ್ ಮನಸ್ಥಿತಿಯ ಹೋರಾಟಗಾರರು ನಾವು. ಬ್ರಾಹ್ಮಣರಿಗೆ ಮೀಸಲಾತಿಯನ್ನು ಕೊಡೋದು 10%, 3% ಇರ್ತದೆ ಅಂತ ಬ್ರಾಹ್ಮಣರಿಗೆ 10% ಮೀಸಲಾತಿ ಕೊಡೋಕೆ ಅವಕಾಶನೇ ಇಲ್ಲ ಸಂವಿಧಾನದಲ್ಲಿ. ಮೂಲಭೂತ ಹಕ್ಕುಗಳನ್ನು ತಿದ್ದಿದ್ದಾರೆ, ಆದರೂ ಕೂಡ ಸಹಿಸಿಕೊಂಡಿದ್ದೀವಿ. ಅಂಚುಂಡ ಮನಸ್ಥಿತಿಯವರು ನಾವು. ಎಲ್ಲಾ ಸಮಾಜಗಳು ಮೇಲಕ್ಕೆ ಬರಬೇಕು ಅಂತ ಆಶಯವನ್ನು ಕೊಡುವಂತ ಜನ ನಾವು. ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರ ಅರ್ಥ ಮಾಡ್ಕೋಬೇಕು, ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಅಧಿಕಾರಕ್ಕೆ ಅಂಟಿಕೆ ಮಾಡಿ, ಕುರ್ಚಿಗೆ ಅಂಟಿಕೆ ಮಾಡಿ, ಕೂಡಲೇ ಮೀಸಲಾತಿ ವರ್ಗೀಕರಣಕ್ಕೆ ಮುಕ್ತ ಮನಸ್ಸಿನಿಂದ ನೀವು ಹೇಳಬೇಕು. ಇಲ್ಲದೆ ಹೋದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ. ಹಳ್ಳಿಗಳಲ್ಲಿ ನಾವು ಪ್ರವಾಸವನ್ನ ಇವತ್ತಿನಿಂದ ಕೈಗೊಳ್ತೇವೆ. ಪ್ರತಿ ಹಳ್ಳಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತೇವೆ. ಬೆಂಗಳೂರಿನಲ್ಲಿ ಮುಂದಿನ ತಿಂಗಳು ಕೊನೆ ವಾರದಲ್ಲಿ 5 ಲಕ್ಷ ಜನವನ್ನ ತಂದು ಇಡೀ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಘಂಟಾಘೋಷವಾಗಿ ಎಚ್ಚರಿಕೆ ಮಾತುಗಳನ್ನ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೇನೆ. ಹಾಗೆ ನಾನು ಮತ್ತೊಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಇದೇ ಪುನಃಸ್ಥಿತಿ ಮುಂದಕ್ಕೋದ್ರೆ ನೀವು ಯಾರು ಕೂಡ ಅಧಿಕಾರದಲ್ಲಿ ಉಳಿಯಕ್ಕಾಗಲ್ಲ. ಈ ದೇಶದಲ್ಲಿ ಜಾಗೃತರಾಗಿದ್ದಾರೆ, ಈ ದೇಶದಲ್ಲಿ ಯಾವ ಯುವಕರಿದ್ದಾರೆ, ಅನೇಕ ಎಲ್ಲ ನನ್ನ ಹತ್ರ ಸಮಾನ ಸಂಘಟನೆಗಳು, ಸಮುದಾಯದ ಸಂಘಟನೆಗಳು ಎಲ್ಲರೂ ಕೂಡ ಜಾಗೃತ ಆಗಿದೆ. ನಿಮ್ಮ ಅಣ್ಣ ಬಯಲಾಗಿದೆ. ಈ ಪರಿಶಿಷ್ಟ ಜಾತಿಯವರು, ಈ ಶೋಷಿತರು, ಈ ಬಡವರನ್ನ ಅನ್ಯಾಯ ಮಾಡಿದಂತಹ ಅನ್ಯಾಯ ಇದೆಯಲ್ಲ, ಅದ್ರ ಎಂದೂ ಕೂಡ ನೀವು ನೆಮ್ಮದಿಯಿಂದ ಮನಗಕ್ಕಾಗಲ್ಲ. ಆ ಪಾಪದಿಂದ ನೀವು, ಆ ಪಾಪದ ತೂಕಕ್ಕೆ, ನಿಮ್ಮ ತೂಕಕ್ಕೆ ನೀವೇ ನಿಮ್ಮ ಸರ್ಕಾರ ಕುಸ್ತೋತದೆ ಅನ್ನೋ ಮಾತನ್ನ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಬಡವರನ್ನ ಶೋಷಣೆ ಮಾಡಿದಂತ ಸಮಾಜ ಅಥವಾ ಬಡವರನ್ನ ಶೋಷಣೆ ಮಾಡಿದಂತ ಭೂಮಾಲೀಕ ವರ್ಗ, ಈ ಬಡವರನ್ನ ಶೋಷಣೆ ಮಾಡಿದಂತ ಕೈಗಾರಿಕೋದ್ಯಮಿಗಳು, ಕಾರ್ಪೊರೇಟ್ ಕಂಪನಿಗಳು ಯಾರ್ಯಾರಿದ್ದಾರೆ, ಭೀಕರ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ನೀವು ಕೂಡ ಅದೇ ಮನಸ್ಥಿತಿಯಿಂದ ಕುಸ್ತೋಗ್ತದೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಮೀಸಲಾತಿ ವರ್ಗೀಕರಣ ಆಗಲೇಬೇಕು. ಇದಕ್ಕೋಸ್ಕರ ಎಂತ ತ್ಯಾಗ ಬಲಿದಾನ ಕೂಡ ನಾವು ಸಿದ್ಧರಿದ್ದೇವೆ, ಭದ್ರಿದ್ದೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ನಾನು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಒಡನಾಡಿನ ಬಂಧುಗಳಿಗೆ ನಾವು ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್.